ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲ ಅನ್ಕೋತೀರಾ, ಎಲ್ಲಿ ಅಕ್ಷಿತಾ, ಎಲ್ಲೋದ್ರು ಅಕ್ಷಿತಾ, ಯಾಕೆ ಬ್ಲಾಗ್ ಮಾಡ್ತಾ ಇಲ್ಲ ಅಂತ. ಸೊ ಈ ವಿಡಿಯೋ ಮಾಡ್ತಾ ಇರೋದೇ ನಾನು ಯಾಕೆ ಬ್ಲಾಗ್ ಮಾಡಿಲ್ಲ, ಏನು ರೀಸನ್. ಆ್ಯಂಡ್ ನಾನಿವತ್ತು ಕ್ವಿಕ್ಕಾಗಿ 5 ಮಿನಿಟ್ಸ್ಗೆ ನೀವು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೋಬೋದು. ಜಸ್ಟ್ 5 ಮಿನಿಟ್ಸ್, ವಿತಿನ್ 5 ಮಿನಿಟ್ಸ್ ಅದು ಒಂದು ತೋರಿಸ್ತಾ ಇದ್ದೀನಿ. ಮತ್ತು ನನ್ನ ಮಂತ್ಲಿ ಅರ್ನಿಂಗ್ಸ್ ಎಷ್ಟು ಅಂತ ಕೂಡ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಐ ಆಮ್ ನಾಟ್ ಶ್ಯೂರ್ ಆಫ್ಟರ್ ದಿಸ್ ವಿಡಿಯೋ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತೀನಾ ಇಲ್ವಾ ಅಂತ. ಬಟ್ ಎನಿಹೌ ತುಂಬ ಜನ ನನಗೆ DM ಮಾಡಿದ್ದಾರೆ, ಯಾಕೆ ವ್ಲಾಗ್ಸ್ ಮಾಡ್ತಾ ಇಲ್ಲ ಮತ್ತು ವಿಡಿಯೋಸ್ ಮಾಡ್ತಾ ಇಲ್ಲ ಅಂತ. ಸೊ ಕ್ಲಾರಿಟಿ ಕೊಡೋಣ, ಏನಕ್ಕೆ ಏನಾಗಿದೆ ಅಂತ. ಸೊ ನೀವು ಈ ವಿಡಿಯೋನ ಫುಲ್ ನೋಡಿ, ಸೊ ದಟ್ ನಿಮಗೂ ಗೊತ್ತಾಗುತ್ತೆ. ಐ ವಿಲ್ ಟ್ರೈ ಟು ಡೂ ಮೈ ಬೆಸ್ಟ್. 5 ಮಿನಿಟ್ಸ್ ಸಾಕು. ಫಸ್ಟು ನಾನು ಸ್ವಲ್ಪ ಕರ್ಡ್ ತೊಗೊಂಡಿದ್ದೀನಿ, 1 ಬೌಲ್ ಅಷ್ಟು ಕರ್ಡ್ ಬೇಕು. ಅದಕ್ಕೆ ನಾನು ವಾಟರ್ನ ಆ್ಯಡ್ ಮಾಡ್ಕೋತೀನಿ. ನಾನು 1 ಗ್ಲಾಸ್ ಆಫ್ ವಾಟರನ್ನು ಆ್ಯಡ್ ಮಾಡಿದ್ದೀನಿ. ಸೊ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿದೆ, ಓಕೆನಾ. ಅದಕ್ಕೆ ನಾನು 1 ಕಪ್ಪಷ್ಟು ರವೆನ ಹುರಿದಿಟ್ಕೊಂಡಿದ್ದೀನಿ. ಅದಾದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಹಚ್ಚಿ ಅದನ್ನು ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಆನಿಯನ್, ಅದಕ್ಕೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ಒಗ್ಗರಣೆಗೆ. ಇದಾದಮೇಲೆ ನಾವಿವಾಗ ಏನು ಮಾಡಬೇಕಂದ್ರೆ, ಫಸ್ಟು ಸ್ಟಾರ್ಟ್ ಮಾಡೋಣ. ನಾನು ಮೊಸರೇನಿತ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೋಬೇಕು. ಸೊ ಇದನ್ನು ಆ್ಯಡ್ ಮಾಡಿ ಆ ಸೈಡ್ ಇಡಬೇಕು. ಸೊ ಇಷ್ಟು ಅದು 5 to 10 ಮಿನಿಟ್ಸ್ ಅದು ಹಾಗೆ ಸೋಕ್ ಆಗುತ್ತೆ. ಅದಾದಮೇಲೆ ನಾವಿವಾಗ ಒಂದು ಪ್ಯಾನ್ನ ಇಟ್ಕೊಂಡು ಒಗ್ಗರಣೆಗೆ ಇಡಬೇಕು. ಇದು ಜಸ್ಟ್ 5 ಮಿನಿಟ್ಸ್ ಆಗುತ್ತೆ ಅಷ್ಟೇ, ತುಂಬ ಟೈಮ್ ಕೂಡ ತಗೊಳ್ಳಲ್ಲ. ಅದಕ್ಕೆ ಫಸ್ಟು ನಾನು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಹಾಕೊಂಡಾದ್ಮೇಲೆ ಅದಕ್ಕೆ ನಾವು ಸಾಸಿವೆ ಮತ್ತು ಜೀರಿಗೆನ ಹಾಕೋಬೇಕು. ಕ್ವಿಕ್ಕಾಗಿ ಮಾಡ್ಕೋಬೋದು ನೀವು ಇದನ್ನು. ತುಂಬ ಸಪೋಸ್ ಏನಾದರೂ ಹೊಟ್ಟೆ ಹಸ್ತಿದೆ ಮಕ್ಕಳಿಗಾಗಲಿ, ಅಥವಾ ಕ್ವಿಕ್ಕಾಗಿ ಏನಾದರೂ ಮಾಡಬೇಕು ಅಂತಂದರೆ ಬೇಗ ಕೂಡ ಮಾಡ್ಕೋಬೋದು. ಸೊ ನಾನು ಇವಾಗ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪನ್ನ ಹಾಕೋತೀನಿ. ಸೊ ಅದಾದಮೇಲೆ ಸ್ವಲ್ಪ ನಾನು ಕಡಲೆಬೇಳೆ ಕೂಡ ಹಾಕೋತೀನಿ. ಸೊ ಕ್ರಿಸ್ಪಿನೆಸ್ಸಿಗೆ ಜೊತೆಗೆ ಚೆನ್ನಾಗಿರುತ್ತೆ. ಅದಕ್ಕೆ ಗ್ಯಾಸ್ನ ಸ್ವಲ್ಪ ಕಡಿಮೆ ಮಾಡ್ಕೋತೀನಿ, ಓಕೆನಾ. ಇದಾದಮೇಲೆ ನಾನು ಏನು ಹುರಿದಿಟ್ಕೊಂಡಿದ್ದೆ ಅಲ್ವ ರವೆ, ಆ ರವೆನ ಆ್ಯಡ್ ಮಾಡ್ಕೊತೆ. ವಾಟರ್ ಅಥವಾ ಏನನ್ನು ಆ್ಯಡ್ ಮಾಡೋಂಗಿಲ್ಲ. ಜಸ್ಟ್ ನೀವು ಏನು ರವೆ ಹುರಿದಿಟ್ಕೊಂಡಿರ್ತೀರ ಅಲ್ವಾ, ಅದನ್ನು ಒಗ್ಗರಣೆಗೆ ಹಾಕಿ ಫ್ರೈ ಮಾಡಬೇಕು. ಇದು ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಆದ ತಕ್ಷಣ ನಾವೇನು ರೆಡಿ ಮಾಡಿಟ್ಕೊಂಡಿದ್ವಿ ಅಲ್ವಾ, ಮೊಸರಿಗೆ ಇದೆಲ್ಲ ಹಾಕಿ ಅದನ್ನು ನಾವು ತಗೊಂಡು ಇದಕ್ಕೆ ಸ್ವಲ್ಪನೇ ಆ್ಯಡ್ ಮಾಡ್ಕೊಬೇಕು. ಈ ಪ್ರೊಸೀಜರಲ್ಲಿ ನೀವು ಏನು ಗ್ಯಾಸ್ ಸ್ಟವ್ ಇರುತ್ತೆ ಅದು ಕಡಿಮೆನೇ ಇರಬೇಕು, ಯಾವುದೇ ಕಾರಣಕ್ಕೂ ಜಾಸ್ತಿ ಆಗಬಾರ್ದು. ಇದು ದಹಿ ಉಪ್ಮಾ ತುಂಬ ಟೇಸ್ಟಿಯಾಗಿರುತ್ತೆ. ಡಿಫ್ರೆಂಟ್ ಯುನೀಕಾಗಿ ಟ್ರೈ ಮಾಡ್ಬೋದು. ಸೀರಿಯಸ್ಲಿ ಟ್ರಸ್ಟ್ ಮೀ, ನೀವೆಲ್ಲ ತುಂಬ ಚೆನ್ನಾಗಿ ಮೌತ್ರಿಯಾಗಿ ಇಷ್ಟಪಟ್ಟು ತಿಂತೀರಾ. ಟ್ರೈ ಮಾಡಿ ಒಂದು ಸರಿ. ನಾನು ಕೂಡ ಇದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಅದಕ್ಕೆ ತುಂಬ ಕಮೆಂಟ್ಸ್, ರಿವ್ಯೂಸ್ ಎಲ್ಲ ಬಂದು ನಾನು ಇದನ್ನು 2 to 3 ಟೈಮ್ಸ್ ಯೂಸ್ ಮಾಡಿ ಅದಾದಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಇದು ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆದರೆ ದಹಿ ಉಪ್ಮಾ ರೆಡಿ. ದಿಸ್ ಇಸ್ ಹೌ ಮೈ ಡಿನ್ನರ್ ಇಸ್. ನಾನು ದಹಿ ಉಪ್ಮಾ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸೌತೆಕಾಯಿ ಮತ್ತು ಸ್ವಲ್ಪ ನಾನು ಕಲ್ಲಂಗಡಿ ಎಣ್ಣೆ ತೊಗೊಂಡಿದ್ದೀನಿ ನನ್ನ ಡಿನ್ನರ್. ಸೊ ನಾನು ಡಿನ್ನರ್ ಮುಗಿಸಿ ಸಿಗ್ತೀನಿ. ನಿಮಗೆಲ್ಲ ಊಟ ಮಾಡಬೇಕಾದ್ರೆ ಎಂಜಾಯ್ ಮಾಡ್ಕೊಂಡು ಊಟ ಮಾಡಬೇಕು. ಸೊ ನಾನು ಊಟ ಮುಗಿಸಿ ನಿಮಗೆಲ್ಲ ಸಿಗ್ತೀನಿ. ಸೊ
ವಿಡಿಯೋನ ಕೊನೆವರೆಗೆ ನೋಡಿ. ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಿದೆ, ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಏನೋ ಎಲ್ಲ ಹೇಳ್ತೀನಿ. ವಿಡಿಯೋ ತಪ್ಪದೆ ಕೊನೆವರೆಗೆ ನೋಡಿ. ಓಕೆ, ನಾನು ಇವಾಗ ಡಿನ್ನರ್ ಮುಗಿಸಿ ಕೂತಿದ್ದೀನಿ. ಓಕೆ, ನಾನು ಇವಾಗ ಸ್ಟ್ರೈಟಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಯಾಕೆ ನಾನು ವ್ಲಾಗ್ಸ್ನ ಮಾಡೋಕ್ಕಾಗ್ತಾಯಿಲ್ಲ, ಸ್ಟಾರ್ಟ್ ಮಾಡಿದೆ ವಿಡಿಯೋ ಮಾಡಬೇಕು, ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ. ಬಟ್ ಯಾಕೆ ನನಗೆ ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ, ಎವ್ರಿ ಡೇ ವ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಮತ್ತು 75 ಡೇಸ್ ಆರ್ಟ್ ಚಾಲೆಂಜ್ ಅಂತ ಮಾಡಿದ್ದೆ, ಅದನ್ನು ಯಾಕೆ ನನಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂದರೆ ದೇರ್ ಆರ್ ಸೋ ಮೆನಿ ರೀಸನ್ಸ್. ಓಕೆನಾ. ದ ಫಸ್ಟ್ ರೀಸನ್ ಬಂದು ನಾನು ವರ್ಕಿಂಗ್ ವುಮನ್. ಓಕೆನಾ. ಸೊ ನಾನು ವರ್ಕ್ ಮಾಡ್ತಾ ಇರೋದ್ರಿಂದ ನನ್ನ ರುಟೀನ್ ಸ್ಟಾರ್ಟ್ ಆಗೋದು ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಬೆಳಗ್ಗೆ 6 ಗಂಟೆಗೆ ಎದ್ದು ಎವ್ರಿ ಡೇ ನಾನು ವಾಕ್ ಹೋಗ್ತೀನಿ. ಸೊ 6:10ಗೆ ಬಿಟ್ಟರೆ ನಾನು ಮನೆಗೆ 6:45 ಅಥವಾ 7ಗೆ ಬರ್ತೀನಿ. 7ಗೆ ಬಂದಾದಮೇಲೆ ನನಗೆ ಮನೇಲಿ ಅತ್ತೆ ಮಾವ ನನ್ನ ಮಗಳು ಅಂತ ಇರ್ತಾರೆ. ಸೊ ಅವರಿದ್ದಾಗ ನಾನು ನಮ್ಮ ಅತ್ತೆ ಮಾವ ಎಲ್ಲ ಕೆಲಸ ಮಾಡಿಕೊಡ್ತಾರೆ. ನಮ್ಮ ಅತ್ತೆ ಬಟ್ಟೆ ವಾಶ್ ಮಾಡೋದಾಗಲಿ, ಪಾತ್ರೆ ತೊಳೆಯೋದಾಗಲಿ, ಮತ್ತು ಮನೆ ಕ್ಲೀನ್ ಮಾಡೋದಾಗಲಿ, ಎವ್ರಿಥಿಂಗ್ ಅವರೇ ಮಾಡ್ತಾರೆ. ಸೊ ನಾನು ಯಾವತ್ತೂ ನಮ್ಮ ಈ ಮನೆಗೆ ಬಂದಮೇಲೆ ಹೊಸ ಮನೆಗೆ ಯಾವತ್ತೂ ನನ್ನ ಕಸನೇ ಫುಲ್ ಅವರಿದ್ದಾಗ ಗುಡ್ಸೇ ಇಲ್ಲ, ಎಲ್ಲ ಅವರೇ ಕೂಡ ಮಾಡ್ಕೊಳ್ಳೋದು. ಬಟ್ ನಾನು ತಿಂಡಿ ಅಥವಾ ಅಡುಗೆ ಎಲ್ಲ ನಾನು ಮಾಡಬೇಕು. ಸೊ ಅವರು ಕೂಡ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಬಿಕಾಸ್ ನನ್ನ ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಅವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಕೂಡ. ಸೊ ನಾನು 7 o'clockಗೆ ಬಂದರೆ ಮನೆಗೆ ಬಂದ ತಕ್ಷಣ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತೀನಿ. ಬ್ರೇಕ್ಫಾಸ್ಟ್ ಅಂದರೆ ನಾನು ಆಫೀಸ್ಗೆ ಹೋಗಬೇಕು, ನನ್ನ ಹಸ್ಬೆಂಡು ಆಫೀಸ್ಗೆ ಹೋಗಬೇಕು. ನನಗೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಆ್ಯಂಡ್ ಈವನ್ ಆಫೀಸ್ ಕೂಡ ಇರುತ್ತೆ. ಪ್ಯಾರಲಲ್ಲಿ ಎರಡೂ ಮ್ಯಾನೇಜ್ ಮಾಡ್ಕೋತೀನಿ. ವರ್ಕ್ ಫ್ರಮ್ ಹೋಮ್ ಆ್ಯಂಡ್ ವರ್ಕ್ ಫ್ರಮ್ ಆಫೀಸ್ ಇದ್ದರೆ ದೇರ್ ಇಸ್ ನೋ ಡಿಫ್ರೆನ್ಸ್ ಅಟ್ ಆಲ್. ವರ್ಕ್ ಫ್ರಮ್ ಹೋಮ್ ಇದ್ರೂ ನನ್ನ 9 to 6 ಏನು ವರ್ಕ್ ಅವರ್ಸ್ ಇದೆ ಅದರಲ್ಲಿ ನಾನು ವರ್ಕ್ ಮಾಡಲೇಬೇಕು. ಆ್ಯಂಡ್ ನಾನು ವರ್ಕ್ ಫ್ರೀ ಇದ್ದಾಗಲೂ ಕೂಡ ನನ್ನ ಆಫೀಸ್ ವರ್ಕ್ ಏನಿದೆ ಅದ್ರ ಜೊತೆಗೆ ನಾನು ಎಕ್ಸ್ಟ್ರಾ ಕಲಿತಾ ಇರ್ತೀನಿ, ಮೀನ್ಸ್ ರಿಲೇಟೆಡ್ ಟು ವರ್ಕ್. ಓಕೆನಾ. ನಾನು ಯಾವಾಗಲೂ ಆಫೀಸ್ ಅವರಲ್ಲಿ ನನ್ನ ಪರ್ಸ್ನಲ್ಸ್ ವರ್ಕ್ನ ಮಾಡ್ಕೊಳ್ಳೋಕೆ ಇಷ್ಟನೇ ಪಡಲ್ಲ. ಹೋಮಲ್ಲಿದ್ದಾಗ ಈವನ್ ಆಫೀಸಲ್ಲಿದ್ದಾಗಲೂ ಅಷ್ಟೇ ನನ್ನ ಕೊಲೀಗ್ಸ್ ಇರ್ತಾರೆ, ಒಂದು ಹೊಸ ವಿಷಯ ಕೂಡ ತಿಳ್ಕೊಳ್ಳೋದಾಗುತ್ತೆ. ನಾನು ಬಂದು ಬ್ರೇಕ್ಫಾಸ್ಟ್ ಮಾಡಿ ಆ್ಯಂಡ್ ಈವನ್ ಲಂಚ್ಗೆ ಸಾಂಬಾರು ಏನಾದರೂ ಪ್ರಿಪೇರ್ ಮಾಡಿ ಇಟ್ಬಿಟ್ರೆ ಅಲ್ಲಿವರೆಗೆ ನನಗೆ 8:30 ಆಗಿಬಿಡುತ್ತೆ. 8:30ಗೆ ನಾನು ಹೋಗಿ ರೆಡಿಯಾಗಿ ನಾನು ಆಫೀಸ್ಗೆ ಹೋಗಬೇಕು. ಆಫೀಸ್ಗೆ ನಾನು 9:30ಗೆ ಇರಬೇಕು. ಸೊ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆಫೀಸ್ಗೆ ಹೋಗ್ಬೇಕಂದ್ರೆ ನನಗೆ ಮಾರ್ನಿಂಗ್ ಕೂಡ ವ್ಲಾಗ್ ಮಾಡ್ಕೊಳಕ್ಕಾಗಲ್ಲ. ವ್ಲಾಗ್ ಮಾಡಬೇಕಂದ್ರೆ ದೇರ್ ಆರ್ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಓಕೆ. ಆ್ಯಂಡ್ ತುಂಬ ಟೈಮ್ ಹಿಡಿಯುತ್ತೆ. ನಾನಿವಾಗ ವ್ಲಾಗ್ ಮಾಡಬೇಕಂದ್ರೆ ನನ್ನ ಹತ್ರ ಟ್ರಿಪಾಡ್ಸ್ ಇದೆ, ಮತ್ತು ರಿಂಗ್ ಲೈಟ್ ಇದೆ, ಎಲ್ಲ ಇದೆ. ಅದನ್ನು ಒಂದು ಪ್ಲೇಸಿಂದ ನಾನೇನೋ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತಂದರೆ ಫಸ್ಟು ಶೂಟ್ ಮಾಡ್ಕೋಬೇಕಾಗುತ್ತೆ. ಅಗೇನ್ ಐ ಗೋ ಅದನ್ನು ವಾಚ್ ಮಾಡಬೇಕು, ಮತ್ತು ವಾಚ್ ಮಾಡಿಬಿಟ್ಟು ಮತ್ತೆ ಚೆಕ್ ಮಾಡಬೇಕು, ಇದು ಸರಿ ಬಂದಿದೆಯಾ, ಸರಿ ಬಂದಿಲ್ಲ. ಅಗೇನ್ ನಾನು ಅದೇ ಥಿಂಗ್ ಏನು ಮಾಡಿದೆ ಅದನ್ನು ರಿಪೀಟ್ ಮಾಡಬೇಕು. ಆ್ಯಂಡ್ ಮೋರ್ ಓವರ್ ವೆರಿ ರಿಸ್ಕಿ ಕೆಲಸ ಏನು ಅಂದರೆ ವ್ಲಾಗ್ ಮಾಡಾದಮೇಲೆ ಎಡಿಟ್ ಮಾಡಬೇಕು. ಎಡಿಟ್ ಮಾಡೋಕ್ಕೆ ಏನಿಲ್ಲ ಅಂದರೆ 1 hour 1.5 hours ಬೇಕು. ಎಲ್ಲ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಏನು ಮಾಡ್ತಾರೆ ಅಂದರೆ ಎಡಿಟ್ ಮಾಡೋದಕ್ಕೇ ಸಮ್ ಟೀಮ್ ಅಂತ ಇರುತ್ತೆ, ಆ ಟೀಮ್ ವರ್ಕ್ ಮಾಡ್ತಾರೆ. ಬಟ್ ನಾನು ಆ ಥರ ಇಲ್ಲ, ನಾನೇ ಎಲ್ಲ ಎಡಿಟ್ ಎಲ್ಲ ಮಾಡ್ಕೋಬೇಕು. ಅದು ಓಕೆ, 1 hour ಎಡಿಟಿಗೆ ಬೇಕು. ಮತ್ತು ಥಂಬ್ನೇಲ್ ಅಂತ ಇರುತ್ತೆ. ಇವಾಗ ಒಂದು ವಿಡಿಯೋನ ನೀವು ನೋಡಬೇಕಂದ್ರೆ ಅದರಲ್ಲಿ ಏನಿದೆ ಅದನ್ನೇ ನೋಡಿ ಮಾಡೋದು. ಸೊ ಅದನ್ನು ಪ್ರಿಪೇರ್ ಮಾಡೋಕ್ಕೆ ನನಗೆ 45 minutes to 50 minutes ಬೇಕು, ಅದು ಅಟ್ರಾಕ್ಟಿವ್ ಆಗಿ ಹಾಕೋಕ್ಕೆ. ಅದು ಆಗಲ್ಲ. ಇನ್ನು ಆಫೀಸ್ ಅವರ್ಸ್ ಅಂದರೆ ಮೊದಲು ಯಾಕೆ ಮಾಡ್ತಿದ್ದೆ, ಇವಾಗ ಯಾಕೆ ಮಾಡ್ತಾ ಇಲ್ಲ ಅಂತಂದರೆ, ಮೊದಲು ಅತ್ತೆ ಮಾವ ಊರಲ್ಲಿರ್ತಾಯಿದ್ರು. ಇವಾಗ ಆರೋಹಿನ ನಾವು ಸ್ಕೂಲ್ಗೂ ಕೂಡ ಜಾಯಿನ್ ಮಾಡಿದ್ದೀವಿ. ನೆಕ್ಸ್ಟ್ ಮಂತಿಂದ ಅವಳು ಸ್ಕೂಲ್ ಕೂಡ ಹೋಗ್ತಾ ಇರ್ತಾಳೆ. ಸೊ ಅವರು ನಮ್ಮ ಜೊತೆಗೆ ಇರೋದ್ರಿಂದ ಅವ್ರು ಯಾವತ್ತೂ ರಿಸ್ಟ್ರಿಕ್ಷನ್ ಮಾಡಬೇಡ ಅಂತ. ಬಟ್ ನನಗೆ ಅದು ಟೈಮ್ ಆಗ್ತಾಯಿಲ್ಲ, ಅದೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಆಫೀಸ್ಗೆ ಹೋದರೆ 9 to 6 ಆದಮೇಲೆ ನಾನು ಆಫೀಸ್ ವರ್ಕ್ದೇನು ತಲೆನೇ ಕೆಡಿಸ್ಕೊಳ್ಳಲ್ಲ, ಅಲ್ಲೇ ಬಿಟ್ಟು ಬರ್ತೀನಿ. ಇನ್ನು ಮನೆಗೆ ಬಂದರೆ ನೆಕ್ಸ್ಟ್ ಸಂಜೆ ವ್ಲಾಗ್ಸ್ನ ಮಾಡ್ಬೋದು ಅಂತ ಹೇಳಿದ್ರೆ, ಬಂದ ತಕ್ಷಣ ನಾನು ರೆಸ್ಟ್ ಮಾಡ್ತೀನಿ. ಒಂದು 5 to 10 minutes ಅಷ್ಟೇ. 5 to 10 minutes ರೆಸ್ಟ್ ಮಾಡಿ ಅದಾದಮೇಲೆ ಅಗೇನ್ ನನ್ನ ಮಗಳ ಜೊತೆ ಒಂದು ½ an hour ಅಷ್ಟೇ ಸ್ಪೆಂಡ್ ಮಾಡಿದರೆ 7-7:30ಗೆ ನಾನು ಡಿನ್ನರ್ ಏನಾದ್ರು ಪ್ರಿಪೇರ್, ಮತ್ತೆ ವೆಜಿಟೇಬಲ್ಸ್ ಕಟ್ ಮಾಡಿಕೊಡೋದೆಲ್ಲ ಮಾಡ್ತಾರೆ. ಬಟ್ ಎನಿಹೌ ನಾನು ಹೋಗಿ ಅವರಿಗೆ
ಅಡುಗೆ ಎಲ್ಲ ಮಾಡಬೇಕಾಗತ್ತೆ. ಸೊ ಅಡುಗೆ ಎಲ್ಲ ಮುಗಿಸೋವರೆಗೆ 8:30 ಆಗಿಬಿಡುತ್ತೆ. ಆ್ಯಂಡ್ ನಾವೆಲ್ಲ ಜೊತೆಗೆ ಕುತ್ಕೊಂಡು ಊಟ ಮಾಡೋದು. ಸೊ ಎಲ್ಲ ಕುತ್ಕೊಂಡು ಊಟ ಮಾಡಾದಮೇಲೆ ಒಂದು 9:15 ಆಗುತ್ತೆ ಎಲ್ಲ ಊಟ ಮುಗಿಸೋದ್ವರೆಗೆ. ಅದಾದಮೇಲೆ ನಾನೇನು ಮಾಡ್ತೀನಿ, ನನ್ನ ಆರಿ ವರ್ಕ್ ಏನಿದೆ ಅದನ್ನು ಮಾಡ್ತೀನಿ. ಬಿಕಾಸ್ ನಂಗೆ ಯಾವುದನ್ನು ಬಿಡೋಕ್ಕೆ ಇಷ್ಟ ಇಲ್ಲ. ಈ ಯೂಟ್ಯೂಬ್ಗೋಸ್ಕರ ನನ್ನ ಅರ್ನಿಂಗ್ಸ್ ಕೂಡ ನನಗೆ ಸ್ಟಾಪ್ ಮಾಡೋಕ್ಕೆ ಇಷ್ಟ ಇಲ್ಲ. ಮೋರೋವರ್ ಒನ್ ಥಿಂಗ್ ನಾನೇನು ಕ್ಲಾರಿಫೈ ಮಾಡಬೇಕಂದ್ರೆ, ನನಗೆ ಜಾಬ್ ಹೋಗಲೇಬೇಕು ಅನ್ನೋ ನೆಸೆಸಿಟಿ ಒಂದಿಲ್ಲ. ಆ್ಯಂಡ್ ನಂಗೆ ಅಷ್ಟು ಬೇರೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ನಾನು ಅದು ಅಷ್ಟು ಇಂಪಾರ್ಟೆನ್ಸ್ ನನಗಿಷ್ಟ ಆಗಲ್ಲ. ಬಟ್ ನಾನು ಜಾಬಿಗೆ ಹೋಗೋ ಮೇನ್ ರೀಸನ್ ಅಂದರೆ, ಕೆಲವರು ಹೇಳ್ತಾರೆ ಬುಲ್ಶಿಟ್ ಮಾತಾಡ್ತಾರೆ. ಯಾಕಂದರೆ ಅವ್ರಿಗೆ ನಾನು ಮಾಡೋವಂಥ ಹಾರ್ಡ್ ವರ್ಕ್ ನಿಜವಾಗ್ಲೂ ಗೊತ್ತಿಲ್ಲ. ಎಲ್ಲ ಮಾಡ್ತಾಳೆ, ದುಡ್ಡು ಸಂಪಾದನೆ ಮಾಡ್ತಾಳೆ ಅಂತ. ನಾನು ಏನು ಸಂಪಾದನೆ ಮಾಡ್ತೀನಿ ಅದಕ್ಕೆ ನನ್ನ 200% ಹಾರ್ಡ್ ವರ್ಕ್ ಇದ್ದೇ ಇದೆ. ನಾನು ಅದನ್ನೇ ಎಕ್ಸ್ಪ್ಲೇನ್ ನಾನು ಮಾರ್ನಿಂಗ್ ಟಿಲ್ ಈವ್ನಿಂಗ್ವರೆಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಅಂದರೆ 24 ಅವರ್ಸಲ್ಲಿ ನನ್ನ ಟೈಮ್ನ ನಾನು ಹೇಗೆ ಸ್ಪ್ಲಿಟ್ ಮಾಡ್ತಿದ್ದೀನಿ ಅಂತ. ಈ 24 ಅವರ್ಸಲ್ಲಿ ನನಗೆ ಅಂತ ನನ್ನ ಫೋನ್ ನೋಡೋಕ್ಕೂ 10 to 15 ಮಿನಿಟ್ಸ್ ನಾನು ತೊಗೊಳ್ಳೋದಿಲ್ಲ, ಓಕೆನಾ. ಬಟ್ ಬೇರೆಯವರೆಲ್ಲ ಮಾತಾಡ್ತಾರೆ, ಅಷ್ಟು ಸಂಪಾದನೆ ಮಾಡ್ತಾಳೆ, ಹಿಂಗೆ ಮಾಡ್ತಾಳೆ. ಬಿಕಾಸ್ ಆಫ್ ಹಾರ್ಡ್ ವರ್ಕ್ ಇದ್ರೇ ನಾವು ಗೇನ್ ಮಾಡೋಕ್ಕಾಗೋದು. ಯಾವುದೂ ಈಸಿಯಾಗಿ ಸಿಗಲ್ಲ. ಅದು ಸಿಕ್ಕಿದ್ರೂ ತುಂಬ ದಿನ ಇರಲ್ಲ. ದಟ್ ಈಸ್ ಮೈ ಒಪಿನಿಯನ್. ಸೊ ಅದಾದಮೇಲೆ ಆಫೀಸೆಲ್ಲ ಮುಗಿಸಿ ಬಂದಾದಮೇಲೆ ನಾನು ಹ್ಯಾಂಡ್ ವರ್ಕ್ ಕೂತ್ಕೋತೀನಿ. ಆ್ಯಂಡ್ ನಾನು ಯಾವತ್ತೂ ರಿಸ್ಕ್ ಮಾಡ್ಕೊಳ್ಳಲ್ಲ. ಸೊ ಇವಾಗ ಏನಂದರೆ 1 ಮಂತಲ್ಲಿ ನನಗೆ ತುಂಬ ಕ್ಲೋಸ್ ಕ್ಲೈಂಟ್ಸ್ ಇರ್ತಾರೆ. ಅವರು ನನಗೆ ಕೊಡಬೇಕು, ನನ್ನ ಜೊತೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ. ನಾನೇನಂದರೆ ಒಂದು ಕ್ಲೈಂಟ್ ಬಂತು ಅಂದರೆ ಅವರು ಕ್ಲಾರಿಫೈ ಮಾಡೋದಾಗಲಿ, ವಾಟ್ಸಪ್ಪಲ್ಲಿ ಅವ್ರ ಡೌಟ್ಸ್ ಏನೇ ಇದ್ದರೂ ಇನ್ ಡೀಟೇಲ್ ಆಗಿ ಕ್ಲಿಯರ್ ಮಾಡ್ಕೋತೀನಿ. ಸೊ 1 ಮಂತಿಗೆ ನಾನು 1 to 2 ಕ್ಲೈಂಟ್ಸ್ದು ಆರ್ಡರ್ಸ್ ತೊಗೋತೀನಿ ಅಷ್ಟೇ. ಅಂದರೆ ಮಿನಿಮಮ್ 4 to 5 ಬ್ಲೌಸ್ ಅಂತ ಹೇಳ್ಕೊಳ್ಳಿ ಪರ್ ಮಂತ್. ಸೊ ಇಷ್ಟು ಬ್ಲೌಸ್ ತೊಗೊಂಡು ಮಾಡ್ಕೋತೀನಿ. ಇನ್ನು ನಾನು 9 o'clock ಹ್ಯಾಂಡ್ ವರ್ಕ್ ಕೂತ್ಕೊಂಡ್ರೆ 10:30ವರೆಗೆ ನಾನು ಹ್ಯಾಂಡ್ ವರ್ಕ್ನ ಮಾಡ್ತೀನಿ. 10:30ವರೆಗೆ ಹ್ಯಾಂಡ್ ವರ್ಕ್ ಮಾಡಾದಮೇಲೆ ಏನು ಮಾಡಬೇಕು, ನನಗೆ ಮಾರ್ನಿಂಗ್ ಟು ಟಿಲ್ ಈವ್ನಿಂಗ್ ತುಂಬ ಟಯರ್ಡ್ ಆಗಿರುತ್ತೆ. ಈವನ್ ವರ್ಕ್ ಫ್ರಮ್ ಹೋಮ್ ಆರು ಆಫೀಸ್. ಇಫ್ ಇನ್ ಕೇಸ್ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ರೆ 6 o'clockಗೆ ನಾನು ನಮ್ಮ ಅತ್ತೆ ಎವ್ರಿ ಡೇ ದೇವಸ್ಥಾನಕ್ಕೆ ಹೋಗ್ತೀವಿ. ಅದು ಮ್ಯಾಂಡೇಟ್ರಿ, ಅದು ನಮ್ಮ ಅತ್ತೆ ಹೇಳಿರೋದು ಅದು. ಸೊ ನಾನು ಯಾವತ್ತೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಲ್ಲ. 6 o'clock ಆಫೀಸ್ ಮುಗಿಸಿದ್ಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ಇನ್ನು ಆಫೀಸ್ಗೆ ಬಂದರೆ ಅಲ್ಲೇ ಟಯರ್ಡ್ ಆಗಿರುತ್ತೆ. ಸೊ ಇಷ್ಟೆಲ್ಲ ಕೆಲಸ ಮಾಡಿ ಆದಮೇಲೆ ನಾನು 10:30 ಅಂದರೆ ನಾನು ಹೋಗಿ ಕಿಚನ್ಗೆ ನಾಳೆಗೆ ಏನು ಬೇಕು, ಏನಾದರೂ ಕಾಳು ಏನಾದರೂ ನೆನೆಸ್ಬೇಕು ಅಂದರೆ, ಏನಾದರೂ ಬೇಕು ಅಂದರೆ ಎಲ್ಲ ಎತ್ತಿಟ್ಟು ನಾನು ಸೆಲ್ಫ್ ಮೇಲೆ ಇಟ್ಟು ಮಲ್ಕೋಬೇಕು. ಸೊ ಎವ್ರಿ ಡೇ ಮಲ್ಕೊಳ್ಳೋದು 11 o'clock ಆಗುತ್ತೆ. ಇಷ್ಟು ಕೆಲಸ ಮುಗಿಸಿ ಮಲ್ಕೊಳ್ಳೋದು 11 o'clock ಆಗುತ್ತೆ. ಮಲ್ಕೊಂಡ ತಕ್ಷಣ ನಿದ್ದೆ ಬರುತ್ತೆ ಬಿಕಾಸ್ ಆಫ್ ಟಯರ್ಡ್. ಮಾರ್ನಿಂಗ್ ಟಿಲ್ ಈವ್ನಿಂಗ್ ನಾನು ಯಾವತ್ತೂ ಫ್ರೀಯಾಗಿ ಕುತ್ಕೊಳ್ಳೋದಾಗಲಿ, ಇದೇ ರುಟೀನ್ ಕಂಟಿನ್ಯೂ ಆಗ್ತಾ ಇರೋದ್ರಿಂದ ನನಗೆ ವ್ಲಾಗ್ಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ದಿಸ್ ಇಸ್ ದ ಒನ್ ರೀಸನ್ ನನಗೆ ವ್ಲಾಗ್ಸ್ನ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಟ್ರಸ್ಟ್ ಮೀ, ನೀವೆಲ್ಲ ನನ್ನ ತುಂಬ ಇಷ್ಟಪಟ್ಟು ವಿಡಿಯೋಸ್ ನೋಡ್ತಿದ್ದೀರಾ. ಸೋ ಮೆನಿ ಕಮೆಂಟ್ಸ್. ತುಂಬ ಜನ ವಾಟ್ಸಪ್ಪಲ್ಲಿ ಯಾಕೆ ಮಾಡ್ತಾಯಿಲ್ಲ ಅಂತ ಕೇಳಿದ್ರಿ. ದಿಸ್ ಇಸ್ ದ ರೀಸನ್. ಇಷ್ಟು ಕೆಲಸ ಮಾಡ್ತಾ ಇರೋದ್ರಿಂದ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಎನಿ ಫಂಕ್ಷನ್ಸ್ ಆ ಥರ ಇದ್ದಾಗ ಟ್ರೈ ಮಾಡೋಣ ಅನ್ನೋದಕ್ಕೆ ನಾನು ಮನೇಲಿ ಅದೇ ಆ್ಯಕ್ಟಿವಿಟೀಸಲ್ಲಿ ಬ್ಯುಸಿ ಆಗಿರ್ತೀನಿ. ಆ್ಯಂಡ್ ನಾನು ಯಾರಿಗೂ ಫೋರ್ಸ್ ಮಾಡಲ್ಲ, ವಿಡಿಯೋ ಮಾಡಿಕೊಡಿ, ಇದಿಟ್ಕೊಳ್ಳಿ, ಅದು ವಿಡಿಯೋ ಮಾಡಿ ಅಂತ ನಾನು ಫೋರ್ಸ್ ಮಾಡಲ್ಲ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಇದೆಲ್ಲ ಇಷ್ಟ ಆಗಲ್ಲ. ಬಟ್ ನಾನು ಡೈರೆಕ್ಟಾಗಿ ಹೇಳ್ಬೇಕಂದ್ರೆ ನನ್ನ ಹಸ್ಬೆಂಡ್ಗೆ ಯೂಟ್ಯೂಬ್ ಮಾಡೋದೆಲ್ಲ ಇಷ್ಟ ಆಗಲ್ಲ. ಹಂಗಂತ ಬೇಡ ಅಂತ ಕೂಡ ಹೇಳಲ್ಲ. ಅದು ನಿನ್ನಿಷ್ಟ, ಬಟ್ ನನ್ನನ್ನು ವೀಡಿಯೋಗೆ ಹಾಕಬೇಡ ಅಂತಲೇ ಹೇಳ್ತಾರೆ. ಸೊ ನಾನು ಅದನ್ನು ಅವ್ರಿಗೂ ರೆಸ್ಪೆಕ್ಟ್ ಮಾಡ್ತೀನಿ. ಸೊ ನಾನು ವೀಡಿಯೋನೂ ಹಾಕೋದಿಲ್ಲ. ಸೊ ನಾನು ಯಾವತ್ತೂ ಅವ್ರನ್ನ ವೀಡಿಯೋ ಮಾಡಿಕೊಡಿ ಬನ್ನಿ ಅಂತಲೂ ಕೇಳೋದಿಲ್ಲ. ನನ್ನ ಆ್ಯಕ್ಟಿವಿಟೀಸ್ನ ತುಂಬ ಜನ ಇಷ್ಟಪಡ್ತಾರೆ. ಬಟ್ ನಾನು ಏನು 75 ಚಾಲೆಂಜ್ ಇದೆ ಅದನ್ನು ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಆ್ಯಂಡ್ ನಾನು ಇವಾಗ ಡಯಟ್ ಪ್ಲ್ಯಾನಲ್ಲಿದ್ದೀನಿ, ಡಯಟ್ ಕೂಡ ಮಾಡ್ತಿದ್ದೀನಿ ಆ್ಯಂಡ್ ಸ್ಕಿನ್ ಕೇರ್ ಕೂಡ ಮಾಡ್ತಾಯಿದ್ದೀನಿ. ಬಟ್ ರಿಯಲಿ ಸಾರಿ, ನನಗೆ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಬಿಕಾಸ್ ನನ್ನ ಮಗಳಿರೋದ್ರಿಂದ. ಇನ್ನು ನೆಕ್ಸ್ಟ್ ಮಂತಿಂದ ಅವಳು ಸ್ಕೂಲ್ಗೆ ಹೋದರೆ ಅವಳಿಗೆ ನಾನು 1 hour ಅಂತ ಟೈಮ್ ಕೊಡಲೇಬೇಕಾಗುತ್ತೆ. ಅವಳಿಗೆ ಆ್ಯಕ್ಟಿವಿಟೀಸ್ ಎಲ್ಲ ಏನು ಹೇಳ್ಕೊಟ್ಟಿದ್ದಾರೆ ಅದೆಲ್ಲ ನಾನು ಹೇಳ್ಕೊಡ್ಬೇಕಾಗುತ್ತೆ. ಆ್ಯಂಡ್ ಮೋರೋವರ್ ಅವಳನ್ನ ನಾನು ಸಂಗೀತಕ್ಕೆ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ. ಅದು ನಮ್ಮ ಮಮ್ಮಿ, ನಮ್ಮ ಅತ್ತೆ, ನನ್ನ ಹಸ್ಬೆಂಡ್ ಎಲ್ಲರದ್ದು ತುಂಬ ಆಸೆ. ಸೊ ತುಂಬ ವಿಷಯಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ, ನನ್ನನ್ನು ನಾನು ತೊಡಗಿಸ್ಕೊಂಡಿರೋದ್ರಿಂದ
ನನಗೆ ವ್ಲಾಗ್ಸ್ನ ಮಾಡೋಕ್ಕಾಗ್ತಾಯಿಲ್ಲ. ನೆಕ್ಸ್ಟ್ ಡೇಸಲ್ಲಿ ನಾನು ಪ್ರಾಮಿಸ್ ಅಂತೂ ಮಾಡಲ್ಲ, ಮೀನ್ಸ್ ಅಂತಂದರೆ ನಾನು ಮಿಸ್ ಮಾಡದೆ ಮಾಡ್ಕೊಂಡು ಹೋಗ್ತೀನಿ ಅಂತ. ಬಟ್ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ನಾನು ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ನಿಮ್ಗೆ ಯಾವ ಥರ ಆದರೂ ಕಂಟೆಂಟ್ಸ್ ವಿಡಿಯೋ ಬೇಕಂತಂದರೆ, ಅಥವಾ ಸ್ಕಿನ್ ಕೇರ್ ವೀಕಲ್ಲಿ ಒಂದ್ಸಲಿ ಆದರೂ ಸ್ಕಿನ್ ಕೇರ್ ಬಗ್ಗೆ, ಏರ್ ಕೇರ್ ಬಗ್ಗೆ ಮಾಡಿ ಅಂತಂದರೆ, ಆ್ಯಕ್ಚುಲಿ ನನ್ನ ಏರು ತುಂಬ ಚೆನ್ನಾಗಿ ಗ್ರೋ ಆಗ್ತಾಯಿದೆ. ಆ್ಯಕ್ಚುಲಿ ಬಿಡಿಸಿಲ್ಲ. ಇವತ್ತು ಸ್ನಾನ ಮಾಡಿದ್ದೀನಿ. ಆಫೀಸಿಗೆ ಲೇಟ್ ಆಗುತ್ತೆ. ಇವತ್ತು ಆರೋಹಿ ಸ್ಕೂಲ್ ಅಡ್ಮಿಷನ್ ಕೂಡ ಇತ್ತು. ಸೊ ನಾನು ಬೇಗ ಹೋಗ್ಬಿಟ್ಟೆ. ಬಟ್ ತುಂಬ ಚೆನ್ನಾಗಿ ಏರ್ ಗ್ರೋ ಆಗಿದೆ ಇವಾಗ. ಆ್ಯಂಡ್ ಸ್ಕಿನ್ ಕೂಡ ಅಷ್ಟೇ. ಬಟ್ ಫೇಸ್ ಟಯರ್ಡ್ ಆಗಿದೆ, ಇಗ್ನೋರ್ ಮಾಡಿ. ನಾನು ಆಫೀಸ್ ಮುಗಿಸಿ ತರಕಾರಿ ತೊಗೊಂಡು ಎಲ್ಲ ಬರೋವರೆಗೆ ಲೇಟ್ ಆಯಿತು. ಸೊ ದಿಸ್ ಇಸ್ ದ ರೀಸನ್ ನಾನು ವ್ಲಾಗ್ಸ್ ಮಾಡದೇ ಇರೋದಕ್ಕೆ. ಆ್ಯಂಡ್ ಕಮಿಂಗ್ ಟು ಮೈ ಅರ್ನಿಂಗ್ಸ್, ನಾನು ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ನಾನು ಮಂತ್ಲಿ ಸ್ಯಾಲ್ರಿ ತೊಗೋತೀನಿ ಆ್ಯಂಡ್ ಆರಿ ವರ್ಕ್ ಕೂಡ ಮಾಡ್ತೀನಿ. ಆ್ಯಂಡ್ ನಿಮಗೂ ಗೊತ್ತು, ನಾನು ಮೇಕಪ್ ಕೂಡ ಮಾಡೋದ್ರಿಂದ, ನನ್ನ ಹೆಲ್ಪಿಗೆ ನನ್ನ ಸಿಸ್ಟರು ತೊಗೊಳೋದ್ರಿಂದ ಅದರಲ್ಲಿ ಏನು ಬರುತ್ತೆ ಮೇಕಪ್ಪಲ್ಲೇ ಅದನ್ನು ಡಿವೈಡ್ ಮಾಡ್ಕೋತೀವಿ. ಇನ್ನು ಆರಿ ವರ್ಕ್ ಮತ್ತು ಸ್ಯಾಲ್ರಿಗೆ ಬಂದರೆ ನಾನು ಇಷ್ಟೇ ಎಕ್ಸಾಕ್ಟಾಗಿ ಬರುತ್ತೆ ಅಂತ ಹೇಳಕ್ಕೆ ಹೋಗಲ್ಲ. ಆ್ಯಂಡ್ ಐ ಆಮ್ ನಾಟ್ ರಿಚ್ ಆ್ಯಸ್ ವೆಲ್. ನಾನು ರಿಚ್ ಅಂತಲೂ ಹೇಳಕ್ಕೆ ಬರಲ್ಲ. ಬಟ್ ನಾನು ನನ್ನ ಕಾಲ ಮೇಲೆ ನಿಂತಿದ್ದೀನಿ. ಸಪೋಸ್ ನಾನು ಒಂದು ಶಾಪಿಂಗ್ ಸೆಂಟರ್ಗೆ ಹೋಗಿ ನಾನು ಇದನ್ನು ತೊಗೋಬೇಕು ಅಂದರೆ ನಾನು ತೊಗೊಳ್ಳೋ ಅಷ್ಟು ಕೆಪಾಸಿಟಿಯಲ್ಲಿದ್ದೀನಿ. ಇಷ್ಟೇ. ನಾನು ಡಿಜಿಟಲ್, ನಾನು ಇಷ್ಟೇ ಅಂತ ಹೇಳಲ್ಲ, 5 ಡಿಜಿಟಲಿ ಅರ್ನ್ ಮಾಡ್ತೀನಿ ಪರ್ ಮಂತಿಗೆ. ಆ್ಯಂಡ್ ಆ ಅಮೌಂಟ್ನ ಏನು ಮಾಡ್ತಿದ್ದೀರಾ ಅಂದರೆ, ನಿಮಗೆ ಗೊತ್ತು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತಿದೆ. ಸೊ ನನ್ನ ಮಗಳಿಗೆ ಇಷ್ಟು ಅಂತ ಪ್ರತಿ ತಿಂಗಳು ಅವಳಿಗೆ ಡೆಪಾಸಿಟ್ ಮಾಡ್ತೀನಿ ಆ್ಯಂಡ್ ಸೇವಿಂಗ್ಸ್ ಮಾಡ್ತೀವಿ. ನಮ್ಮ ಫ್ಯೂಚರ್ಗೆ ನಾವು ಸ್ವಲ್ಪ ಏನಾದರೂ ಮಾಡ್ಕೊಂಡಿರ್ತೀವಿ, ಅದಕ್ಕೆಲ್ಲ ಹಾಕ್ತಾ ಇರ್ತೀನಿ. ಇಷ್ಟೇ. ನಾನು ಇಷ್ಟೆಲ್ಲ ಮಾಡ್ತೀನಿ ಅಂತ ಯಾವುದನ್ನು ತೋರಿಸ್ಕೊತಾ ಇಲ್ಲ. ಕೆಲವೊಬ್ಬರು ತುಂಬ ನನ್ನ ಕ್ಲೋಸ್ ರಿಲೇಟಿವೇ ಆಗ್ಬೋದು, ಫ್ರೆಂಡ್ಸೇ ಆಗ್ಬೋದು, ಅಸೂಹೆ ಪಡ್ತಾರೆ. ಇವಳಿಗೆ ಬೇಕಾ ಇಷ್ಟೆಲ್ಲ ಮಾಡ್ತಾಳೆ ಅಂತ. ನಾನು ಹೇಳೋದು ಬಂದೆ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ಯಾರೇನಾದರೂ ಅಂದ್ಕೊಳ್ಳಿ, ವಾಟ್ ಎವರ್ ಇಟ್ ಮೇ ಬಿ, ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಬಿಕಾಸ್ ನನ್ನ ಫ್ಯಾಮಿಲಿ ನನ್ನ ಜೊತೆ ತುಂಬ ಸಪೋರ್ಟಿವ್ ಆಗಿದೆ. ನಾನು ಯಾರಿಗೂ ಹೆದರ್ಕೊಳ್ಳಲ್ಲ. ನಾನು ಸರಿಯಾಗಿದ್ದರೆ ನಾನು ಯಾಕೆ ಹೆದರ್ಕೋಬೇಕು? ನನ್ನ ಹಸ್ಬೆಂಡ್ ನನ್ನ ಜೊತೆ ತುಂಬ ಸಪೋರ್ಟಿವ್, ನನ್ನ ಅತ್ತೆ ಮಾವ ತುಂಬ ಸಪೋರ್ಟಿವ್, ನಮ್ಮ ಮಮ್ಮಿ ಡ್ಯಾಡಿ ಸಪೋರ್ಟಿವ್. ಸೊ ನಾನು ಇಷ್ಟು ಜನಕ್ಕೆ ಮಾತ್ರ ನಾನು ಹೆದರ್ಕೊಳ್ಳೋದು. ನನ್ನ ತಂಗಿ, ನಮ್ಮ ಅತ್ತೆ ಮಾವ, ನಮ್ಮ ಅಪ್ಪ ಅಮ್ಮ, ನನ್ನ ಹಸ್ಬೆಂಡ್, ನನ್ನ ಮಗಳು. ಸೊ ಇಷ್ಟು ಜನ ನನ್ನ ಕಡೆ ಇದ್ದಾಗ, ನಾನು ಮಾಡ್ತಾ ಇರೋ ದಾರಿ ಸರಿ ಇದ್ದಾಗ, ನಾನು ಏನು ಅರ್ನ್ ಮಾಡ್ತಾ ಇದ್ದೀನಿ ಅಷ್ಟಕ್ಕೆ ನನ್ನ 200% ಎಫರ್ಟ್ ಇದ್ದೇ ಇದೆ. ನನ್ನ ತುಂಬ ಕ್ಲೋಸ್ ಸರ್ಕಲಲ್ಲಿದ್ದವ್ರಿಗೆ ಗೊತ್ತು. ಅವರು ಹೇಳ್ತಾರೆ ನಿನ್ಗೆ ಯಾಕೆ ಬೇಕು ಅಂತ. ನಾನು ಕೊನೆಯದಾಗಿ ಒಂದೇ ಹೇಳೋದು, ನಿಮಗೆ ಏಜ್ ಇರುವಾಗ ನೀವು ಅರ್ನ್ ಮಾಡಿ ದುಡ್ಕೊಳ್ಳಿ. ನಿಮ್ಗೆ ಯಾವಾಗ ಏಜ್ ಆಗುತ್ತೆ ಆವಾಗ ಕೂತ್ಕೊಂಡು ತಿನ್ಬೋದಲ್ವ. ಸೊ ಎವ್ರಿ ಇಯರ್ ನಾನು ಒಂದು ಟ್ರಿಪ್ ಹೋಗ್ಬೇಕಂತ ಅದಕ್ಕೆ ಬೇರೆ ಅಮೌಂಟ್ನ ಸೇವಿಂಗ್ ಮಾಡ್ತಿರ್ತೀನಿ. ಆ್ಯಂಡ್ ನಾನು ಏನು ಅರ್ನ್ ಮಾಡ್ತೀನಿ ಅದರಲ್ಲಿ 30% ನನ್ನ ನನ್ನ ಲೈಫ್ ಸ್ಟೈಲ್ಗೆ ನಾನು ಖರ್ಚು ಮಾಡ್ತೀನಿ. ಸೊ ನಾನು ಹೇಳೋದೇನೆಂದರೆ, ನೀವು ಒಂದು ವುಮನ್ ಆಗಿದ್ದರೆ ಡೋಂಟ್ ಡಿಪೆಂಡ್ಸ್ ಹಸ್ಬೆಂಡ್ ಆಗಲಿ, ಅಪ್ಪ ಆಗಲಿ, ಯಾರೇ ಆಗಲಿ, ನಿಮ್ಮದು ಸೈಡ್ ಬಿಸ್ನೆಸ್ ಏನಾದರೂ ನೋಡ್ಕೊಳ್ಳಿ. ಸೊ ನೀವು ಗ್ರೋ ಆಗಬೇಕು. ಇಷ್ಟು ಹೇಳ್ಬಿಟ್ಟು ನಾನು ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇಫ್ ಇನ್ ಕೇಸ್ ನಾನು ವ್ಲಾಗ್ನ ಮಾಡಬೇಕು, ಅಥವಾ ನಿಮ್ಗೆ ಇದೇ ಥರ ಕಂಟೆಂಟ್ ವೀಡಿಯೋಸ್ ಬೇಕು, ಅಥವಾ ಯಾವುದಾದ್ರೂ ಟಿಪ್ಸ್, ಏರ್ ಟಿಪ್ಸ್, ಎನಿಥಿಂಗ್ ಇಟ್ ಮೇ ಬಿ, ನಿಮ್ಗೇನಾದರೂ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನೇ ಮಾಡ್ಕೊಂಡು ಹೋಗ್ತೀನಿ. ಸೊ ಅಂಟಿಲ್ ದೆನ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ. ಐ ವಿಲ್ ಟ್ರೈ ಮೈ ಬೆಸ್ಟ್. ನಾವು ಈ ಮಂತಲ್ಲಿ ತುಂಬ ಟ್ರಿಪ್ಸ್ ಎಲ್ಲ ಹೋಗ್ತಿರ್ತೀವಿ. ಅದ್ರ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ದೆನ್ ಸಿ ಯು.